ಹಾಯ್, ನನ್ನ ಕೈಲಿ ಮಸಾಲೆ ದೋಸೆ ತಿಂದೇ ಇರೋಕ್ಕಾಗಲಿಲ್ಲ. ಹಾಗಾಗಿ ನಾನು ಮಸಾಲೆ ದೋಸೆ ತಿನ್ನೋಕೆ ಹೊರಟೆ. ನಮ್ಮ ಮನೆ ಹತ್ರ ಇರೋ ಕೃಷ್ಣ ಲೀಲಾ ಗ್ರ್ಯಾಂಡ್ಗೆ ಹೋದೆ. ಇನ್ನೊಂದು ವಿಶೇಷ ಏನು ಗೊತ್ತಾ, ಈ ಹೋಟ್ಲು ಮೇಲ್ಗಡೆನೇ ನನ್ನ ಜಿಮ್ ಇರೋದು. ನನ್ನ ಜಿಮ್ ಅಲ್ಲ, ನಾನು ವರ್ಕೌಟ್ ಮಾಡೋಕ್ಕೆ ಹೋಗ್ತೀನಲ್ಲ, ಆ ಜಿಮ್ ಇರೋದು. ಫೈನಲಿ ಮಸಾಲೆ ದೋಸೆಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅಲ್ಲಂತೂ ತುಂಬ ರಶ್. ಯಾವಾಗ್ಲೂ ನನ್ನ ಮಗ ಬನ್ಸ್ ತೊಗೊಂಡ. ನನಗೆ ಬಿಸಿ ಬಿಸಿ ಮಸಾಲೆ ದೋಸೆ ಬಂತು. ನನಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನನಗೆ ಆಸೆ ಪಟ್ಟಿದ್ದು ತಿಂದುಬಿಡಬೇಕು. ಅದು ತಿಂದಿಲ್ಲ ಅಂದರೆ ಏನೋ ಒಂಥರ ಫೀಲಿಂಗ್, ತಿಂದಿಲ್ಲ ಅಂತ ಬೇರೆ ಏನು ತಿಂದರೂ ಸಮಾಧಾನ ಆಗೋಲ್ಲ. ಹಾಗಾಗಿ ನಾನು ಹೋದಾಗ ಎಷ್ಟು 10:30 ಮಸಾಲೆ ದೋಸೆ ತಿನ್ನೋಕೆ ಹೋದಾಗ. ಇದ್ರ ಜೊತೆಗೆ ಕೆಂಪು ಚಟ್ನಿ, ಮಾಮೂಲಿ ಚಟ್ನಿ, ಸಾಂಬಾರು, ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದರು. ಆ ಕ್ರಿಸ್ಪಿ ಮಸಾಲೆ ದೋಸೆ ಬಾಯಲ್ಲಿ ಇಡ್ತಾಯಿದ್ರೆ ಏನೋ ಒಂಥರ ಖುಷಿ. ನಂಗೆ ಜಾಸ್ತಿ ಹೋಟ್ಲಲ್ಲಿ ಇಷ್ಟ ಆಗೋದು ವೆಜ್ಜಲ್ಲಿ ಟಿಫನ್ ಐಟಮಲ್ಲಿ ಮಸಾಲೆ ದೋಸೆ ಬಿಟ್ಟರೆ ಪೂರಿ. ಇನ್ನು ವೆಜ್ಜಲ್ಲಿ ಏನೂ ಅಷ್ಟು ಇಷ್ಟ ಆಗೋಲ್ಲ. ಇನ್ನು ನಾನ್ ವೆಜ್ಜಲ್ಲಿ ಅಂದರೆ ಎಲ್ಲ ಐಟಮು ಇಷ್ಟ. ನನ್ನ ಮಗ ಏನಿವತ್ತು ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಕೇಳ್ದ. ನಾನು ಬೆಳಗ್ಗೆ ಮಸಾಲೆ ದೋಸೆ ತಿನ್ನೋಕೆ ಹೋಗ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ. ನನಗೆ ಸಾಂಬಾರಲ್ಲಿ ಅಷ್ಟು ನಾನು ದೋಸೆ ತಿನ್ನಲ್ಲ, ನನ್ನ ಚಟ್ನಿಲೇ ಜಾಸ್ತಿ ಇಷ್ಟ. ಸಾಂಬಾರಲ್ಲಿ ತಿಂದೆ, ಬೇರೆ ಚಟ್ನಿನೇ ಖಾಲಿ ಆಗ್ತಾಯಿದೆ ನೋಡಿ. ಸಾಂಬಾರು ಹಂಗೆ ಇದೆ. ಅವನು ಬೇರೆ ಬೊಂಬೆ ಮಾಡ್ತಾಯಿದ್ದಾನೆ, ವಿಡಿಯೋ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಅವನ್ನ ತೋರಿಸೇ ಇಲ್ಲ. ನನಗೆ ವೀಡಿಯೋಸ್ ಅಂದರೆ ಅಷ್ಟು ಇಷ್ಟ, ಅವನಿಗೆ ವಿಡಿಯೋ ಅಂದರೆ ಇಷ್ಟನೇ ಇಲ್ಲ. ಅದಕ್ಕೆ ಅವನ್ನ ತೋರಿಸ್ದೆ. ನಾನು ಒಳ್ಳೆ ಕಾಣಿಸ್ಕೊತಾಯಿದ್ದೀನಿ. ಅಲ್ಲಿರೋರೆಲ್ಲ ನಮ್ಮನ್ನೇ ನೋಡ್ತಾಯಿದ್ರು, ಏನಪ್ಪ ವಿಡಿಯೋ ಮಾಡ್ತಾಯಿದ್ದಾರೆ ಅಂತ. ಅದು ನಮ್ಮ ಪರ್ಮನೆಂಟ್ ಅಡ್ಡ. ಆ ಹೋಟೆಲ್ ಗೊತ್ತಿರೋರು ನಮ್ಮ ಜಿಮ್ಮು ಮೇಲೆ ಇದೆಯಲ್ಲ, ಹಾಗಾಗಿ ಜಾಸ್ತಿ ಅಲ್ಲೇ ಹೋಗೋದು. ಹಾಗೆ ಒಂದು ಟೀ ಕುಡಿಬೇಕನ್ನಿಸ್ತು, ಆದರೆ ಆ ಗ್ಲಾಸ್ ಮುಟ್ಟೋಕ್ಕೆ ಆಗೋಲ್ಲ. ಅದು ಹೆಂಗಾದರೂ ಆ ಗ್ಲಾಸಲ್ಲಿ ಟೀ ಕುಡ್ತಾರಪ್ಪ. ಕುಡಿಯೋಷ್ಟರಲ್ಲಿ ಜೀವ ಕೈಗೆ ಬರುತ್ತೆ. ಟೀ ಕುಡ್ಕೊಂಡು ಹಂಗೆ ಜಿಮ್ಗೆ ಹೋಗಿ ತುಂಬ ದಿನ ಆಗಿತ್ತು. ಜಿಮ್ ಮಿಸ್ ಮಾಡ್ತಾಯಿದ್ದೆ. ಹಾಗಾಗಿ ಹಂಗೆ ನಾನು ಜಿಮ್ಗೆ ಹೋಗಿ ನಮ್ಮ ಜಿಮ್ ಕೋಚ್